ಕಾಡಿಗೆ ನಾವು ಹೊಸಬ್ರೋ ಅಥವಾ ಕಾಡು ನಮಗೆ ಹೊಸದೋ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲದಿರುವಂಥ ಒಂದು ಸಂತೋಷ ಸಿಗುತ್ತೆ. ಯಾಕಂದರೆ ಪ್ರಕೃತಿ ಬಂದು ಈಗಿಂದಲ್ಲ, ಲಕ್ಷಾಂತರ ವರ್ಷದಿಂದ ಇದ್ದಿರೋದು. ಸೊ ಅದನ್ನು ಗೌರವಿಸೋದು ನಾವು ತುಂಬ ಮುಖ್ಯ ಅಂತ ನನಗೆ ಅನಿಸುತ್ತೆ. ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಹೇಗಿದ್ದೀರಿ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ಐ ಹೋಪ್ ನೀವು ಕೂಡ ಸೂಪರ್ ಆಗಿರ್ತೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಗಾಯ್ಸ್, ಭೀಮೇಶ್ವರ ಟೆಂಪಲ್ ಕಡೆ ಹೋಗ್ತಾ ಇದ್ದೆ. ಹೋಗುವಾಗ ದಾರಿಲಿ ಇಂಥದ್ದೊಂದು ಪ್ಲೇಸು ಕಾಣ್ತು. ಎಷ್ಟೋ ಸಾರಿ ಹೋಗೋ ಪ್ಲೇಸ್ಗಳಿಗಿಂತನೂ ಹೋಗೋ ದಾರಿ ಸಿಕ್ಕಾಪಟ್ಟೆ ಖುಷಿ ಕೊಡ್ತದೆ. ಅಂಥದ್ದೇ ಒಂದು ದಾರಿ ನನಗೆ ಇಲ್ಲಿ ಸಿಕ್ತು. ಹೀಗೆ ವಿಡಿಯೋ ಮಾಡುವ ಅಂತ ನಿಲ್ಲಿಸಿದೆ. ಹೇಗಿದೆ ನೋಡಿ, ಆಹಾ ಸ್ವರ್ಗ ಗುರು. ಇಷ್ಟೊತ್ತು ಈ ಫುಲ್ಲು ಫಾಗ್ ಕಟ್ಟಿತ್ತು ಇಷ್ಟೊತ್ತು, ಈಗ ಸ್ವಲ್ಪ ಮೂವ್ ಆಯಿತು ಫಾಗ್. ಇದಂತೂ ಅದ್ಭುತ, ಬೆಂಕಿ. ಬನ್ನಿ ಭೀಮೇಶ್ವರ ಟೆಂಪಲಲ್ಲಿ ಸಿಗುವ. ಈ ಮಳೆಗೆ ಒಂದು ಬೆಚ್ಚಗಿನ ಚಹಾ ಸಿಕ್ಕಿದ್ರೆ ಅಮೃತ ಸಿಕ್ಕಿದಂಗೆ. ಚಿಯರ್ಸ್. ಭೀಮೇಶ್ವರ ಟೆಂಪಲ್ಗೆ ಸುಸ್ವಾಗತ. ಹೋಗ್ತಾ ಇದ್ದೀವಿ ಈಗ. ಇಲ್ಲಿಂದ 2 ಕಿಲೋಮೀಟ್ರ್ ನಡಿಬೇಕು. ಅವ್ರದ್ದೇ ಗಾಡಿ ಬರುತ್ತೆ, ಆದರೆ ಸ್ವಲ್ಪ ಹೊತ್ತು ವೇಟ್ ಮಾಡಬೇಕು. ಪರ್ ಹೆಡ್ ಎಷ್ಟು 100 150? ಓಕೆ, ಪರ್ ಹೆಡ್ ಏನೋ 150 ಮೀಟ್ರಲ್ಲಿ. ಆದರೆ ನಮ್ಮ ಹತ್ರ ಅಷ್ಟು ಟೈಮ್ ಇಲ್ಲ, ವೇಟ್ ಮಾಡಬೇಕು. ಇರೋದು 2 ಗಾಡಿ. ಅವರು ಕೆಳಗಡೆ ಹೋಗಿ ಬಿಟ್ಟು ಅಲ್ಲಿ ಜನರನ್ನ ಮತ್ತೆ ವಾಪಸ್ ಪಿಕಪ್ ಮಾಡಿ ಕರ್ಕೊಂಡು ಬರಬೇಕು. ಹಾಗಾಗಿ ವೇಟ್ ಮಾಡೋ ಪೇಷನ್ಸ್ ಇಲ್ಲ, ಇನ್ನು ಬೇರೆ ಕಡೆ ಹೋಗಬೇಕು. ಸೊ ನಡೀತಾ ಇದ್ದೀವಿ. 2 ಕಿಲೋಮೀಟ್ರ್ ಅಂತೆ. ಬನ್ನಿ ನೋಡುವ. ಇದೇ ಜೀಪ್. 2 ವೀಲರ್ ತರ್ಬೋದಿತ್ತು, ಆದರೆ ಸ್ವಲ್ಪ ಹೋಗಿವಂಥ ಜಾಗ ನಾವು ಒಂದೇ ಒಂದು ರೀಸನ್ಗೆ 2 ವೀಲರ್ ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ನೋಡಿ, ಅಲ್ಲಿ ಜೀಪ್ನ ಟೈಯರ್ಗಳು ಬಿದ್ದು 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 ಯಾವ ರೀತಿ ಹೊಂಡಗಳು ಕ್ರಿಯೇಟ್ ಆಗಿದೆ ಅಂತ. ಟೂ ವೀಲರ್ ತರದೇ ಇರೋದೊಂದು ಲೆಕ್ಕ ಒಳ್ಳೆಯೇ ಆಯಿತು. ಸ್ವಲ್ಪ ಕಷ್ಟ ಆಗ್ತಿತ್ತು ಇಳಿಸ್ಲಿಕ್ಕೆ, ರೂಟು ಹಾಗೆ ಉಂಟು. ಎರಡು ಬದಿಯಾ? ನೀನು ಆಚಿನ ಬಸ್ ಇಲ್ಲಿಂದ ಇದೆಯಾ? ಇಲ್ಲಿಂದ ಇದೆಯಾ? ವಿಡಿಯೋ ಮಾಡ್ತಿದ್ರದ್ದು. ಅಲ್ಲಿ ಆಚೆ ಹೋಗಿ ನಾವು ಮಾಡ್ತೀವಿ. ನಾವು
ಬೆಂಕಿ ಗುರು, ಬೆಂಕಿ ಹೇಗೆ ಬ್ರೋ? ಬೆಂಕಿ. ಬ್ರೋ ಫಸ್ಟ್ ಟೈಮ್ ಅಲ್ಲೇ ಹೊರ್ತದೆ. ಅಲ್ಟಿಮೇಟ್ ಬ್ರೋ. ಫಸ್ಟ್ ಸರ್ತಿ ವಾಪಸ್ ಹೆಂಗಿದೆ ಅಂತ ಅಪ್ಪ ಎಂತ ಆಫ್ ರೋಡಲ್ಲಿ ವೀಲಿಂಗ್ ಮಾತ್ರ ಬೆಂಕಿ. ನಾನು ಸಜೆಸ್ಟ್ ಮಾಡೋದೇನು ಅಂದರೆ, ನಿಮಗೆ ಆಫ್ ರೋಡ್ ಗಾಡೀಲಿ ಫುಲ್ ಎಕ್ಸ್ಪೀರಿಯನ್ಸ್ ಇದೆ ಅಂದರೆ ಮಾತ್ರ ಗಾಡಿ ತನ್ನಿ, ಬೈಕ್ ಟೂ ವೀಲರ್ ತನ್ನಿ, ಬರ್ಬೋದು. ಆದರೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೆ ತುಂಬ ಕಷ್ಟ. ನಾರ್ಮಲ್ ಬೈಕೆಲ್ಲ ಓಡಿಸೋದು ತುಂಬ ಕಷ್ಟ. ನೀವು ನೋಡಿದ್ರಲ್ಲಿ ಯಾವ ಥರ ಉಂಟು ರೂಟ್ ಅಂತ. ಹೆವಿ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಇರಬೇಕು, ತರ್ಬೋದು ಗಾಡಿ. ಬೆಳಗ್ಗೆಯಿಂದನೂ ಒಂದೇ ಸಮನೆ ಮಳೆ ಅಂದರೆ ಬಿಡ್ತಾನೇ ಇಲ್ಲ, ಸಿಕ್ಕಾಪಟ್ಟೆ ಮಳೆ. ಈ ಮಳೆಲೂ ಇಷ್ಟು ಜನ ಬಂದಿದ್ದಾರೆ ಅಂದರೆ ಮೆಚ್ಚಬೇಕು ಗುರು. ನೋಡಿ ಗಾಯ್ಸ್, ಇಲ್ಲಿಂದ ಈಗ ಸ್ಟೆಪ್ ಹತ್ತಬೇಕು. ನೀವು ನೋಡ್ತಾ ಇರುವಂತ ಈ ಶಿವ ದೇವಾಲಯ ಎಷ್ಟು ಹಳೆಯದು ಅಂತ ಅಂದ್ರೆ ಇದಕ್ಕೆ ದ್ವಾಪರ ಯುಗದ ಇತಿಹಾಸವಿದೆ. ಹೇಗೆ ಅಂತೀರಾ? ಹೆಸರೇ ಹೇಳೋ ಹಾಗೆ ಭೀಮ ಈಶ್ವರ ಅಂದರೆ ಮಹಾಭಾರತದಲ್ಲಿ ಬರುವಂತ ಪಂಚಪಾಂಡವರಲ್ಲಿ ಒಬ್ಬನಾದ ಭೀಮನಿಂದ ನಿರ್ಮಿತವಾದ ದೇವಸ್ಥಾನ ಇದಾಗಿದೆ. ಪಾಂಡವರು ಅಜ್ಞಾತವಾಸದಲ್ಲಿದ್ದಾಗ ಪೂಜೆ ಮಾಡೋದಕ್ಕೆ ಅಂತಾನೆ ಒಂದು ಶಿವಲಿಂಗವನ್ನ ಭೀಮ ರಚನೆ ಮಾಡ್ತಾನೆ. ಹಾಗೆ ಈ ಶಿವಲಿಂಗಕ್ಕೆ ಅಭಿಷೇಕ ಮಾಡಬೇಕು ಅಂತ ಮಧ್ಯಮ ಪಾಂಡವನಾದಂತ ಅರ್ಜುನನು ತನ್ನ ಬಿಲ್ಲಿನ ಸಹಾಯದಿಂದ ಬಾಣವನ್ನ ಬಂಡೆಯ ಕಡೆಗೆ ಮುಖ ಮಾಡಿ ಬಿಟ್ಟಂತ ಸಮಯದಲ್ಲಿ ಒಂದು ಜಲಪಾತ ನಿರ್ಮಾಣವಾಗುತ್ತೆ. ಆ ಜಲಪಾತನೇ ಇದು. ಆದ್ದರಿಂದ ಈ ಜಲಪಾತದ ಪ್ರತಿಯೊಂದು ಹನಿಯು ತೀರ್ಥಕ್ಕೆ ಸಮಾನ ಎಂದು ಭಾವಿಸಲಾಗುತ್ತೆ. ಇಲ್ಲಿಯ ಇನ್ನೊಂದು ವಿಶೇಷ ಏನು ಅಂದ್ರೆ, ವರ್ಷದ 364 ದಿನವೂ ಕೂಡ ಇಲ್ಲಿ ನೀರು ಬರ್ತಾನೆ ಇರುತ್ತೆ, ಯಾವುದೇ ಕಾಲಕ್ಕೂ ಬತ್ತುವುದಿಲ್ಲ.
ಈ ಭೀಮೇಶ್ವರ ಟೆಂಪಲ್ ಏನಿದೆಯಲ್ಲ, ಇದು ನನ್ನ ಪ್ರಕಾರ ಹೇಳಬೇಕು ಅಂದರೆ ಒಳ್ಳೆ ಟ್ರೆಕ್ಕಿಂಗ್ ಪಾಯಿಂಟು. ನಿಮಗೇನಾದರೂ ಬೈಕ್ ಆ ಥರ ಎಕ್ಸ್ಪರ್ಟ್ ಇದ್ದೀರಾ ಅಂತಂದರೆ ಬೇಕಿದ್ರೆ ಬೈಕ್ ತನ್ನಿ, ಬೈಕ್ ಕೆಳಗಡೆ ತಗೊಂಡು ಹೋಗ್ಬೋದು. ತುಂಬ ಹುಷಾರಾಗಿ ತಗೊಂಡು ಹೋಗ್ಬೇಕು. ಆದರೆ ಮತ್ತು ನಡಿತೀರಾ ಅಂದರೆ ನಿಮಗೇನು ಟ್ರೆಕ್ ಮಾಡಿ ಅಭ್ಯಾಸ ಇದೆ, ನಡಿತೀರಾ ಅನ್ನೋದಾದರೆ ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಸ್ವಲ್ಪ ಕಷ್ಟ, 2 ಕಿಲೋಮೀಟ್ರ್ ಅಂತ ಹೇಳ್ತಾರೆ. 2 ಕಿಲೋಮೀಟ್ರ್ ನಡೆಯೋದು ಸ್ವಲ್ಪ ಕಷ್ಟನೇ, ಬಟ್ ನಡಿಬೋದು, ಅಷ್ಟೇನು ಪ್ರಾಬ್ಲಮ್ ಇಲ್ಲ. ನನ್ನ ಪ್ರಕಾರ ಏನು ಅಂತಂದರೆ ನೀವು ಜೀಪಲ್ಲಿ ಹೋಗೋದು ಬೆಟರ್. ಯಾಕೆ ಅಂದರೆ 150 ಏನೋ ತಗೊಳ್ತಾರೆ ಜೀಪ್ಗೆ, ಆರಾಮಾಗಿ ಹೋಗ್ಬೋದು. ನಿಮ್ಗಲ್ಲಿ ವೇಟ್ ಮಾಡಿಸಿ, ನಿಮಗೋಸ್ಕರ ವೇಟ್ ಮಾಡಿಸಿ ಕರ್ಕೊಂಡು ಬಂದು ಬಿಡ್ತಾರೆ. ಸೊ ಬನ್ನಿ ಒಂದು ಸಾರಿ ಈ ಪ್ಲೇಸ್ಗೆ ವಿಸಿಟ್ ಮಾಡಿ. ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ಹೇಳ್ತೀನಿ. ಅಲ್ಟಿಮೇಟ್ ಪ್ಲೇಸ್ ಮಾತ್ರ. ಇನ್ನೊಂದು ಪ್ಲೇಸ್ ಇದೆ, ಇಲ್ಲೊಂದು ಸಣ್ಣ ಫಾಲ್ಸ್ ಥರ ಇದೆ ನೋಡಿ. ಇದನ್ನು ನೋಡಂತೂ ಹೆವಿ ಸೈಕ್ ಆಗೋದೆ. ನಾನು ಬರ್ತಾ ದಾರಿಲೇ, ಎಕ್ಸಾಕ್ಟಾಗಿ ದಾರಿಲೇ ಇರೋದು ಈ ಫಾಲ್ಸು. ಇದಂತೂ ಬೆಂಕಿ. ಬೆಳೆದೇ ಹೋದೆ ಈ ಫಾಲ್ಸ್ ನೋಡಿ ನಾನು. ಸೊ ಇರೋದೇ 4 ದಿನದ ಜೀವನ. ತಿಂಗಳ ಪೂರ್ತಿ ಕೆಲಸ ಮಾಡ್ತೀವಿ. ತಿಂಗಳಲ್ಲಿ 1 ದಿವಸ ಬಂದು ಈ ಥರ ಸುತ್ತಾಡಿ ಗುರು, ತಿರ್ಗಾಡಿ ನೋಡಿ, ಲೈಫು ಸೂಪರ್ ಆಗಿರ್ತದೆ. ಇಷ್ಟೇ ಹೇಳಬೇಕಿತ್ತು, ಹೇಳಿದ್ದೀನಿ. ಆಮೇಲೆ ತಿರ್ಗಾಡಕ್ಕೆ ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನಂತ ಕಮೆಂಟ್ ಮಾಡಬೇಡಿ. ಸೊ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್.